ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು ಇಗ್ನಿಸ್ 2017 ಮಾಡಲು ಒಂದು ಗಾಡಿ ಸೇಲಿ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ನಿಮಗೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರು ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಆರಾಮಾಗಿ ಸೇಲ್ ಮಾಡ್ಕೊಬೋದು. ಆ ಸೇಲಿಗಿರೋ ಗಾಡಿದ ಒಂದು 5-6 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರೋದು ಅಷ್ಟೇ, ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರೋದ್ರಿಂದ ನಿಮ್ಮ ಗಾಡಿ ಸೇರಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡಿಬಿಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದು ಇಗ್ನಿಸ್ ಸರ್, ಇಗ್ನಿಶ್ 2017 ಮಾಡಲು ಇಗ್ನಿಸ್ ಡೆಲ್ಟಾ. ಓಕೆ, ಮಾಡಲು 2017. 17 ಸರ್. ಓಕೆ, ಓನರ್ ಎಷ್ಟಾರು ಸರ್? ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ, ನೀವೇನಾ ಸೆಕೆಂಡ್ ಓನರು? ಬ್ರದರ್ ಹೆಸರಲ್ಲಿದೆ ಸರ್ ಗಾಡಿ. ಓಕೆ, ಈ ಗಾಡಿ ಎಷ್ಟು ಹೊಡೆದೆ ಅಂದರೆ? 68,000 ಹೊಡಿದೆ ಸರ್. ಓಕೆ, ಏನು ಶೋರೂಮ್ ಸರ್ವಿಸಾ ಹೊರಗಡೆ ಏನಾದರೂ? ಎಲ್ಲ ಶೋರೂಮ್ ಸರ್ವಿಸ್ ಸರ್. ಓಕೆ, ಕಂಪ್ಲೀಟಾಗಿ ಶೋರೂಮ್ ಸರ್ವಿಸ್ ಇದೆ? ಎಲ್ಲ ಶೋರೂಮ್ ಸರ್ವಿಸ್. ಓಕೆ, ಗಾಡಿದು ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವ? ಇನ್ಸೂರೆನ್ಸ್ ಮೊನ್ನೆ ಕಟ್ಟಿದ್ದೀವಿ ಸರ್, ಫಸ್ಟ್ ಪಾರ್ಟಿ ಕಟ್ಟಿದ್ದೀವಿ. ಓಕೆ. ಓಕೆ, ಟೈರ್ ಎಲ್ಲ ಚೆನ್ನಾಗಿದಾವ? ಎಲ್ಲ ಟೈರ್ ಚೆನ್ನಾಗಿದೆ. ಅಲಾಯ್ ವೀಲ್ಸ್ ಎಕ್ಸ್ಟ್ರಾ ಹಾಕ್ಸಿದ್ದೀವಿ 50,000 ರೂಪಾಯಿ ಕೊಟ್ಬಿಟ್ಟು. 50,000 ಆಗಿದೆಯಾ? 50,000 ಆಗಿದೆ ಅಲಾಯ್ ವೀಲ್ಸು ಟೈರು ಸೇರಿ. ಓಕೆ, ಆದರೆ ಟೈರ್ ಹೊಸದಿದೆ ಜೊತೆಗೆ? ಹಾಂ, ಹೊಸದಿದೆ. ಓಕೆ, ಗಾಡೀಲಿ ಏರ್ ಬ್ಯಾಗ್ಸು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಓಕೆ ಇದಾವ? ಎಲ್ಲ ಬರುತ್ತೆ ಸರ್. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗ್, ಸೆಂಟ್ರಲ್ ಲಾಕಿಂಗ್. ಓಕೆ, ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಅಲಾಯ್ ಬಿಟ್ಟು? ಸೀಟ್ ಕವರ್ ಒಂದಿದೆ ಸರ್. ಹ್ಞೂ ಮಾಮೂಲಿ ಕಂಪನಿ ಸಿಸ್ಟಮ್ ಇದೆ. ಓಕೆ. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ? ಏನಿಲ್ಲ ಸರ್. ಓಕೆ, ಏನಾದರೂ ಡೆಂಟು, ಸ್ಕ್ರಾಚು, ಟಿಂಕರ್ ಕೆಲಸ? ಏನಿಲ್ಲ ಸರ್, ಎಲ್ಲ ಒರಿಜಿನಾಲಿಟಿ ಇದೆ. ರಿಪ್ಲೇಸ್ಮೆಂಟು, ಪೇಂಟಿಂಗು ಆ ಥರ ಏನೂ ಆಗಿಲ್ಲ. ಓಕೆ, ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಇದೆ ಒರಿಜಿನಲ್ಲು? ಎಲ್ಲ ನಮ್ಮ ಕಡೆ ಇದೆ ಸರ್. ಓಕೆ, ಎಲ್ಲಿರೋ ಸರ್ ಗಾಡಿದು? ಗಾಡಿದು ಕೂರ್ಗ್ ಸರ್, ವಿರಾಜಪೇಟೆ. ವಿರಾಜಪೇಟೆ ಅಂದರೆ ಕೊಡಗು ಡಿಸ್ಟಿಕ್ಕಾ? ಹೌದು, ವಿರಾಜಪೇಟೆ ಕೂರ್ಗ್ ಹತ್ರನಾ? ಕೂರ್ಗ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ 5 ಲಕ್ಷ ಹೇಳ್ತೀವಿ, ನಾವು ತಗೊಂಡಿದ್ದು 5.5 ಲಕ್ಷ. ಹ್ಞೂ, ಫೈನಲ್ ಒಂದು 5 ಲಕ್ಷ ಸಿಕ್ಕಿದ್ರೆ ಕೊಡುವ ಅಂತಿದ್ದೀವಿ. 5 ಲಕ್ಷ. ಹೌದು, ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ? ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಮಾಡುವ ಸರ್. 5,000 ಬಿಟ್ಟು ಕೊಟ್ಟಿದ್ದೀವಿ. ತಗೊಂಡು ನಾವು ಈಗ ಸೆಕೆಂಡ್ ಓನರ್ ಆಗಿದ್ದೀವಿ. ಸರಿ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ಲ? ಹಾಂ, ಇದೇ ನಂಬರ್ ಕೊಡಿ ಸರ್. ಸರಿ ಸರ್, ಓಕೆ.